ಏನಪ್ಪ ಮಾಡೋದು? ಈ ಮೀಟಿಂಗು ತುಂಬಾನೇ ಇಂಪಾರ್ಟೆಂಟ್. ಬಾಸ್ಗೆ ಅದ್ರ ಬಗ್ಗೆ ರಿಮೈಂಡ್ ಮಾಡಿಲ್ಲ ಅಂದ್ರೂ ಮುಗಿಸ್ಕೊಂತೀನಿ. ಅವ್ರಿರೋ ಟೆನ್ಷನ್ ಅಲ್ಲಿ ರಿಮೈಂಡ್ ಮಾಡಿದ್ರು ಮುಗಿಸ್ಕೊತೀನಿ. ಇಂಥ ಕ್ರಿಟಿಕಲ್ ಕಂಡೀಷನ್ ಅಲ್ಲಿ ಬಾಸ್ ಕುತ್ತಿಗೆಗೆ ಗಂಟೆ ಕಟ್ಟವ್ರು ಯಾರು? ಯಾರಿಗ ಮೀಟರ್ ಇದೆ? ಎಂತ ಗಂಡಸೆ ಆದ್ರೂ ಅವನ ಹೆಂಡತಿಗೆ ಹೆದರ್ತಾನೆ. ನಮ್ ಬಾಸ್ ಅಲ್ಲ ನಮ್ ಬಾಸ್ ಫ್ಯೂಚರ್ ಹೆಂಗಸರು ಅವರೇ ಇದಕ್ಕೆ ಸರಿಯಾದ ವ್ಯಕ್ತಿ. ಡೀಲು ಸುಪಾರಿ ಎಲ್ಲ ರೌಡಿ ಬೇಬಿಗೆ ತಾನೇ ಕೊಡ್ಬೇಕು. ಹಲೋ ಹಲೋ ಬೇಬಿ. ಏಯ್ ಯಾವನೋ ನೀನು? ನನ್ನೇ ಬೇಬಿ ಅನ್ನೋನು? ನಮ್ಮಪ್ಪನ ಬಿಟ್ಟು ನನ್ನ ಹುಡುಗ ಆಗೋನಿಗೆ ಮಾತ್ರ ರೈಟ್ಸ್ ಇರೋದು. ನೀನ್ ಯಾವನು ನನ್ನ ಬೇಬಿ ಅನ್ನಕ್ಕೆ? ಬಾಳ್ ಹುಳ ಬಿದ್ದೋಗುತ್ತೆ. ಮೇಡಮ್ ಸ್ಟಾಪ್. ರೌಡಿ ಬೇಬಿ ಅಂತ ಹೇಳಕ್ ಹೋಗಿ ಮಿಸ್ ಆಗಿ ಬೇಬಿ ಅಂದ್ಬಿಟ್ಟೆ. ನಾನು ಮೇಡಮ್ ಕಾಂತ ಕಾಲ್ ಮಾಡಿರೋದು. ಕಾಂತನಾ? ಇದ್ಯಾವ ನಂಬರ್ ರೀ? ಹೊಸ ನಂಬರು ಮೇಡಮ್. ಸರಿ ಏನು ಹೇಳಿ? ಅಯ್ಯೋ ಏನು ಅಂತ ಹೇಳಿ ಮೇಡಮ್, ಅಡ್ಡಕತ್ರಿಲಿ ಸಿಗಾಕೊಂಡ್ಬಿಟ್ಟಿದೀನಿ. ನನ್ನ ಕರಿಯರ್ ಪ್ರಶ್ನೆ ನೀವೇ ಕಾಪಾಡಬೇಕು. ವಿಷಯ ಏನು ಅಂತ ಹೇಳ್ರಿ. ಅದು ಬಾಸ್ಗೆ ಇವತ್ತೊಂದು ಇಂಪಾರ್ಟೆಂಟ್ ಮೀಟಿಂಗ್ ಇದೆ. ಅವ್ರು ಅದನ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬಾರ್ದು. ಅದರಿಂದ ಕಂಪನಿಗೆ ದೊಡ್ಡ ಲಾಭ ಆಗುತ್ತೆ. ಆದ್ರೆ ಬಾಸ್ ಮೂಡು ಸರಿ ಇಲ್ಲ. ಅವ್ರಿಗೆ ಮೀಟಿಂಗ್ ಬಗ್ಗೆ ರಿಮೈಂಡ್ ಮಾಡೋದಕ್ಕೆ ನನಗೆ ಭಯ ಆಗ್ತಾ ಇದೆ. ನೀವು ಅವ್ರಿಗೆ ಹೆಂಡ್ರಲ್ವಾ? ಏನಂದ್ರಿ? ಅಂದ್ರೆ ಮುಂದೆ ಆಗೋರಲ್ವಾ, ಅದಕ್ಕೆ ನೀವೇ ಅವ್ರಿಗೆ ವಿಷಯ ತಿಳಿಸಿ ಬಾಸು ಮೀಟಿಂಗ್ ಅಟೆಂಡ್ ಆಗೋವಾಗ ಮಾಡಿದ್ರೆ ತುಂಬಾ ದೊಡ್ಡ ಉಪಕಾರ ಆಗುತ್ತೆ. ಈ ಅಮ್ಮು ದೇಹಿ ಅಂತ ಬಂದವ್ರ ಕೈ ಬಿಟ್ಟು ಇತಿಹಾಸನೇ ಇಲ್ಲ. ಕಸ್ತೂರಿ ನಿವಾಸದ ವಂಶ ನಮ್ದು. ತಲೆ ಕೆಡ್ಸ್ಕೊಡ್ಬೇಡಿ, ಬಾಸ್ ಬರ್ತಾರೆ. ಸುಮ್ನೆ ಹೇಳ್ತಾರ ಇಂದಿನ ಡವ್ವೆ ಮುಂದಿನ ಡಾನು ಅಂತ. ಏನ? ಏನಿಲ್ಲ, ಥ್ಯಾಂಕ್ಸ್ ಮೇಡಮ್, ಬಾಯ್. ಹೇಳು ಆನಂದ. ಸಿಸ್ಟರ್, ಮಾಸ್ಟರ್ ಪ್ಲಾನ್ ಇಸ್ ಆನ್ ದ ವೇ. ಇನ್ನು ಸ್ವಲ್ಪ ಹೊತ್ತಲ್ಲಿ ನಿನ್ಗೆ ಸಿಹಿ ಸುದ್ದಿ ಬರುತ್ತೆ. ಥ್ಯಾಂಕ್ ಯು ಆನಂದ. ಗುಡ್ ಬೈ ವಿಕಿ. ಅಮೂಲ್ಯ, ಆಫೀಸಲ್ಲಿ ಏನ್ ಮಾಡ್ತಿದ್ಯಾ ಅಂತ ಕೇಳ್ಬೋದಾ? ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ನಾನಿಲ್ಲಿ ಕೂತಿದ್ದೀನಿ ಅಷ್ಟೇ, ಬಟ್ ನನ್ನ ಮನ್ಸಲ್ಲಿ ಅಲ್ಲೇ ಇದೆ. ಕಣ್ಮುಚ್ಚಿದ್ರೆ ವಿಕ್ರಾಂತೆ ಕಾಣಿಸ್ತಾನೆ. ಯಾಕೆ ಟೆನ್ಷನ್ ಮಾಡ್ಕೊಳ್ತೀಯಾ? ನಮ್ ಭಜ್ರಂಗಿ ಮೇಲೆ ನಂಬಿಕೆ ಇಡು. ಅವ್ನು ಯಾವಾಗ್ಲೂ ಒಳ್ಳೇದೇ ಮಾಡೋದು. ಬಾವಂಗೆ ಏನೂ ಆಗಲ್ಲ. ನೀನ್ ಇಲ್ಲಿ ಚಿಂತೆ ಬಿಟ್ಟು ಆರಾಮ್ಸೆ ಅಲ್ಲಿನ ಕೆಲ್ಸದ ಬಗ್ಗೆ ಗಮನ ಕೊಡು. ಕೊಡ್ತಾನೆ ಇದೇನಲ್ಲ, ನಿನ್ ಮಾತು ಕೇಳಿದಕ್ಕೆ ತಾನೆ ನಾನು ಆಫೀಸಿಗೆ ಬಂದಿದ್ದು. ಆಫೀಸಿಗೆ ಹೋದ್ರೆ ಆಯ್ತಾ? ಅಲ್ಲೇನ್ ಮಾಡ್ಬೇಕು ಅದನ್ನ ಮಾಡ್ಬೇಕಲ್ವಾ? ಅದೇನೋ ಇಂಪಾರ್ಟೆಂಟ್ ಮೀಟಿಂಗ್ ಇದೆ ಅಂತಲ್ಲ. ನಾನು ಇಲ್ಲಿ ಕೂತ್ಕೊಂಡು ಅಲ್ಲಿನ ಬಗ್ಗೆ ಯೋಚನೆ ಮಾಡ್ತಿದ್ದೀನಿ, ನೀನು ಅಲ್ಲಿ ಕೂತ್ಕೊಂಡು ಇಲ್ಲಿನ ಬಗ್ಗೆ ಯೋಚನೆ ಮಾಡ್ತೀನಿ. ನಿನ್ಗೆ ಯಾರು ಮೀಟಿಂಗ್ ಬಗ್ಗೆ ಹೇಳಿದ್ದು? ಅಕಾಂತ ಹೇಳಿದ್ರಾ? ಹಲೋ, ರೌಡಿ ಬೇಬಿಗೆ ಒಂದು ರೇಂಜ್ ಇದೆ. ಯಾರು ನಮಗೆ ಫಿಟ್ಟಿಂಗ್ ಇಡೋ ಧೈರ್ಯ ಎಲ್ಲ ಮಾಡಲ್ಲ. ಅವ್ನು ಜಸ್ಟ್ ಇನ್ಫಾರ್ಮ್ ಮಾಡಿ ಕನ್ವಿನ್ಸ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡ. ಅದನ್ನ ಅವ್ರು ನನಗೆ ಹೇಳ್ಬೋದಿತ್ತಲ್ಲ, ನಿನ್ಗೆ ಯಾಕೆ ಹೇಳಿದ್ರು? ನಿನ್ ತಲೆಯಲ್ಲಿ ತುಂಬಾ ಟೆನ್ಷನ್ ಇದೆ ಅಂತ ನನಗೆ ಹೇಳಿದ್ರು. ನಾನ್ ನಿನ್ ಹಾರ್ಟಿನ ಜೊತೆ ಮಾತಾಡ್ತೀನಿ ಅಂತ ಅವ್ರಿಗೆ ಗೊತ್ತಲ್ವಾ? That's really sweet of you. Fine, ನಾನು ಮೀಟಿಂಗ್ ಅಟೆಂಡ್ ಮಾಡ್ತೀನಿ. I love you. Love you too. ಮಿಲನ, ನಿನ್ನೆ ರಾತ್ರಿ 2 ಗುಡ್ ನೈಟ್ ಮೆಸೇಜ್ ಕಳಿಸಿದೆ, ಅದು ವಿತ್ ಹಾರ್ಟ್ ಸ್ಮೈಲಿ. ನೋಡಿ ಕೂಡ ಯಾಕೆ ರಿಪ್ಲೈ ಮಾಡಿಲ್ಲ?
ಯಾಕೆ ನಾನು ಇಷ್ಟು ಮಾತಾಡ್ತಾ ಇದ್ರು ನೀನೇನೂ ಮಾತಾಡ್ತಾ ಇಲ್ವಲ್ಲ? ಕಾಂತ, ಬಂದೆ ಬಾಸ್. ಈ ಬಾಡ್ ಬಾಯ್ಕ್ ಒಂಥರ ವಿಚಿತ್ರವಾಗಿ ನೋಡ್ತಾ. ಅಂದ್ರೆ ಅವನು ಇವನೇನಾ? ಪೇಷಂಟ್ಗೆ ಮೆಡಿಸಿನ್ ಕೊಡಬೇಕು. ಏನಿದು? ಕಿಲ್ಲರ್ ಇಂಜೆಕ್ಷನ್. ಪೇನ್ ಕಿಲ್ಲರ್ ಇಂಜೆಕ್ಷನ್. ಸರಿ, ಹೋಗ್ಬಿಟ್ಟು ಬೇಗ ಬಾ. ಇಷ್ಟೊತ್ತು ಆಲ್ರೆಡಿ ನಾನು ಅನ್ಕೊಂಡಿರೋ ಕೆಲಸ ಆಗಿರುತ್ತೆ. ವಿಕ್ಕಿ ಅವನ್ ಜರ್ನಿನೂ ಸ್ಟಾರ್ಟ್ ಮಾಡಿರ್ತಾನೆ. ಪಾಪ ಮಿಕ್ದವ್ರಿಗೆಲ್ಲ ಈ ವಿಷಯ ಗೊತ್ತಾಗಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಅದಕ್ಕೆ ಅನ್ಸುತ್ತೆ ನನಗ್ ಬರ್ಬೇಕಾಗಿರೋ ಗುಡ್ ನ್ಯೂಸ್ ಕಾಲ್ ಇನ್ನೂ ಬಂದಿಲ್ಲ. ಇಟ್ಸ್ ಓಕೆ.
ಮಾಡ್ತಾ ಇದ್ದೀರಾ? ಮೆಡಿಸಿನ್ ಕೊಡಬೇಕು. ಕೊಡಿ, ಆದ್ರೆ ಭಾವಂಗೆ ಎಚ್ಚರ ಇದೆ. ಒಂದ್ಸಲ ಡಾಕ್ಟರ್ ಬಂದು ಚೆಕ್ ಮಾಡಿ. ಸುಮ್ಮನೆ ಎಕ್ಸ್ಟ್ರಾ ಡೋಸೇಜ್ ಎಲ್ಲ ಯಾಕೆ ಅಂತ ಅಷ್ಟೆ. ಅವ್ರು ಬಂದು ಚೆಕ್ ಮಾಡಾದ್ಮೇಲೆ ಕೊಡಿಬೇಕಿದ್ರೆ. ಇದನ್ನ ಡಾಕ್ಟ್ರೆ ಟೈಮಿಗೆ ಸರಿಯಾಗಿ ಕೊಡೋಕೆ ಹೇಳಿದ್ದು. ನಿಮಗಿಂತ ಜಾಸ್ತಿ ನಮಗೆ ಗೊತ್ತಿರುತ್ತೆ ಅಲ್ವಾ? ಒಪ್ಕೋತೀನಿ, ಕೊಡ್ಬೇಡಿ ಅಂತೇನು ಹೇಳ್ತಾ ಇಲ್ಲ. ಪ್ರಜ್ಞೆ ಬಂದ್ಮೇಲೆ ಡಾಕ್ಟರ್ನ ಚೆಕ್ ಮಾಡಿಲ್ಲ ಅಲ್ವಾ? ಅವ್ರ ಒಪಿನಿಯನ್ನ ಇನ್ನೊಂದ್ಸತಿ ಕೇಳ್ಬೋದಲ್ವಾ? ಅಷ್ಟಕ್ಕೂ ಪೇಷಂಟು ನಮ್ಮೋರಲ್ವಾ? ಹೌದು, ಆದ್ರೆ ಆಮೇಲೆ ಹೆಚ್ಚು ಕಡಿಮೆ ಆದ್ರೆ ನಾವು ಜವಾಬ್ದಾರಲ್ಲ. ಗೊತ್ತು, ಹೆಚ್ಚು ಕಮ್ಮಿ ಆದ್ರೆ ಅದಕ್ಕೆ ನಾನ್ ಕಾರಣ ಅಂತ ಯಾಕೆ ಒಪ್ಕೊಳ್ತೀರಾ ಹೇಳಿ? ಏನ್ ನಿಮ್ ಮಾತಿನ ಅರ್ಥ? ಜವಾಬ್ದಾರಿ ನಾನು ಅಂತ ಅರ್ಥ. ನಿಮ್ಮಿಷ್ಟ. ಡಾಕ್ಟರ್, ಡಾಕ್ಟರ್, ಮಾರ್ನಿಂಗ್ ವೇದಾಂತ್. ಹೇ ಸಾರ್ಥಕ್, ಗುಡ್ ಮಾರ್ನಿಂಗ್. ಸಾರಿ. ವಿಕ್ಕಿ ಹೇಗಿದ್ದಾನೀಗ? ಏನಾದರೂ ಬೆಟರ್ ರಿಪೋರ್ಟ್ ಇದೆಯಾ? ಇಲ್ಲ ಸಾರ್ಥಕ್, ಅವನ ಕಂಡೀಷನ್ಲಿ ಯಾವುದೇ ರೀತಿಯಾದ ಪ್ರೋಗ್ರೆಸ್ ಕಾಣಿಸ್ತಿಲ್ಲ. ಬಟ್ ಹಾ, ವಿಕ್ರಾಂತ್ ಲೈಫಿಗೆ ಥ್ರೆಟ್ ಇದೆ. ಥ್ರೆಟ್ಸಾ? ಏನ್ ಹೇಳ್ತಿದ್ದೀರಾ ವೇದಾಂತ್ ನೀವು? ಎಸ್ ಸಾರ್ಥಕ್, ಫಾರ್ ಸೆಕೆಂಡ್ ನನಗೂ ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಬಟ್ ನನಗೂ ಇದು ಸತ್ಯ ಅನ್ನಿಸ್ತದೆ. ನನಗೆ ಅರ್ಥ ಆಗ್ತಿಲ್ಲ ವೇದಾಂತ್, ಇದು ವಿಕ್ಕಿಗೆ ಥ್ರೆಟ್ಸ್ ಇದೆಯಾ? ನನ್ನ ಪ್ರಕಾರ ವಿಕ್ರಾಂತ್ಗಾಗಿರೋದು ಇಟ್ಸ್ ನಾಟ್ ಜಸ್ಟ್ ಮಿಯರ್ ಆಕ್ಸಿಡೆಂಟ್. ಇದ್ರ ಹಿಂದೆ ಯಾರ್ದೋ ಕೈವಾಡಿದೆ. ಈ ಆಕ್ಸಿಡೆಂಟ್ನ ಬೇಕು ಅಂತಾನೆ ಮಾಡಿಸಿದ್ದಾರೆ. ವಾಟ್? ಎಸ್ ಸಾರ್ಥಕ್, ವಿಕ್ರಾಂತ್ನ ಫಾಲೋ ಮಾಡಿಕೊಂಡು ಹಾಸ್ಪಿಟಲ್ ತನಕ ಬಂದಿದ್ದಾರೆ. ಆಕ್ಸಿಡೆಂಟ್ ಸತ್ತಿಲ್ಲ ಅಂತ ಗೊತ್ತಾದ್ಮೇಲೆ ದೇ ಟ್ರೈ ಟು ಟೇಕ್ ಹಿಮ್ ಡೌನ್ ಇನ್ ದ ಹಾಸ್ಪಿಟಲ್. ಸೀರಿಯಸ್ಲಿ? ಇದನ್ನೆಲ್ಲ ನಂಬಕ್ಕೆ ಆಗ್ತಿಲ್ವಲ್ಲ ವೇದಾಂತ್? ಐ ನೋ ಇಟ್ಸ್ ಲಿಟಲ್ ವಿಯರ್ಡ್ ಬಟ್ ಫ್ಯಾಕ್ಟ್. ಬಟ್ ವಿಕ್ರಾಂತ್ಗೆ ಅಂಥ ಶತ್ರುಗಳು ಯಾರಿದ್ದಾರೆ ಅಂತ ನಮ್ಗೆ ನಿಜವಾಗ್ಲೂ ಗೊತ್ತಾಗ್ತಿಲ್ಲ. ಸುಮ್ಮನೆ ರಿಸ್ಕ್ ತಗೊಳ್ಳೋದು ಯಾಕೆ? ಇಮಿಡಿಯೇಟ್ ಆಗಿ ಪೊಲೀಸ್ ಕಂಪ್ಲೇಂಟ್ ಕೊಡೋಣ. ರಿಸ್ಕ್ ತಗೊಳ್ಳೋದಕ್ಕೆ ನನಗೂ ಇಷ್ಟ ಇಲ್ಲ ಸಾರ್ಥಕ್. ಬಟ್ ದಿಸ್ ಟೈಮ್ ನಾವು ಪೊಲೀಸ್ ಅಂತ ಹೋಗೋ ಬದಲು ಇಂಟರ್ನಲ್ ಆಗಿ ನಾವೇ ಹ್ಯಾಂಡಲ್ ಮಾಡಿದ್ರೆ ಬೆಟರ್. ಅದು ಕರೆಕ್ಟ್ ವೇದಾಂತ್, ಆದ್ರೆ ಯಾರು ಅಂತ ಹೇಗೆ ಫೈಂಡ್ ಔಟ್ ಮಾಡೋದು? ನನಗೂ ಗೊತ್ತಿಲ್ಲ. ಬಟ್ ವಿ ವಿಲ್ ಹ್ಯಾವ್ ಟು ಡೂ ಸಮಥಿಂಗ್. ಯಾಕಂದ್ರೆ ಹಾಸ್ಪಿಟಲ್ ಅಮೂಲ್ಯ ಮೇಲೆ ಕೂಡ ಅಟ್ಯಾಕ್ ಆಯ್ತು. ವೇದಾಂತ್, ಆ ಹಾಸ್ಪಿಟಲ್ ಏನ್ ನಡೀತಿದೆ? ಏನಿದೆಲ್ಲ? ಈ ವಿಷಯ ನನಗೆ ಅಮೂಲ್ಯ ಬಿಟ್ರೆ ಯಾರಿಗೂ ಗೊತ್ತಿಲ್ಲ. ಅಂಡ್ ಗೊತ್ತಾಗೋದು ಬೇಡ. ಬಟ್ ಐ ವಿಲ್ ಗೆಟ್ ದಟ್ ಕಲ್ಪ್ರೇಟ್. ನಾನು ಬೆಳಗಿಂದ ಇದನ್ನೇ ಯೋಚನೆ ಮಾಡ್ತೀನಿ. ನಮ್ಮ ಫ್ಯಾಮಿಲಿಗೆ ಆಗದೆ ಇರೋರು ಯಾರಾದ್ರೂ ಇದ್ದಾರಾ, ಅಥವಾ ಎನಿ ಆಫ್ ದ ಬಿಸ್ನೆಸ್ ರೈವಲ್ಸ್? ಗೊತ್ತಾಗ್ತಿಲ್ಲ. ಡಾಕ್ಟರ್, ವಿಕ್ಕಿಗೇನೂ ಆಗಿಲ್ಲ ಅಲ್ವಾ? ಸಡನ್ ಆಗಿ ಉಸಿರಾಡಕ್ ಶುರು ಮಾಡಿದ್ರಂತೆ. ಬೇಗ ಹುಷಾರಾಗ್ತಾರಲ್ವಾ? ಏನಾಗಿದೆ ಅಂತ ದಯವಿಟ್ಟು ಸರಿಯಾಗಿ ಹೇಳಿ ಡಾಕ್ಟರ್. ನಮ್ಗೆಲ್ಲ ತುಂಬಾ ಭಯ ಆಗ್ತಿದೆ. ಖುಷಿ ಪಡೋ ವಿಚಾರಕ್ಕೆ ಯಾಕೆ ಭಯ ಪಡ್ತೀರಾ? ಡೋಂಟ್ ವರಿ, ಯು ಆರ್ ಸೋ ಲಕ್ಕಿ. ಕೋಮದಿಂದ ಆಚೆ ಬಂದಿದ್ದಾರೆ. ಇಷ್ಟು ಕಡಿಮೆ ಟೈಮ್ನಲ್ಲಿ ಕೋಮದಿಂದ ರಿಕವರಿ ಆಗೋದು ತುಂಬಾ ರೇರು. ವರಿ ಮಾಡೋಂಥದ್ದು ಏನೂ ಇಲ್ಲ. ಇವರು ತುಂಬಾ ಬೇಗ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ.
ಅಂದ್ರೆ ಬಾಬಾ ಬೇಗ ಗುಣ ಆಗ್ತಾರಲ್ವಾ? ಅವ್ರು ಮತ್ತೆ ಮೊದ್ಲಿನ ತರ ಆಗ್ತಾರಲ್ವಾ? ಖಂಡಿತವಾಗೂ ಹುಷಾರಾಗ್ತಾರೆ. ಥ್ಯಾಂಕ್ ಯು ಡಾಕ್ಟರ್. ನಾವ್ ಯಾವಾಗ ಅಣ್ಣನ ಮನೆಗೆ ಕರ್ಕೊಂಡು ಹೋಗ್ಬೋದು ಡಾಕ್ಟರ್? ಬೇಗ ಡಿಸ್ಚಾರ್ಜ್ ಮಾಡ್ತೀರಾ ಅಲ್ವಾ? ಆದ್ರೆ ಅದನ್ನ ಈಗಲೇ ಹೇಳೋದಕ್ಕಾಗಲ್ಲ. ಇವರು ಟ್ರೀಟ್ಮೆಂಟ್ಗೆ ಕ್ವಿಕ್ ಆಗಿ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ. ಆದ್ರೆ ನರಗಳಿಗೆ ಡ್ಯಾಮೇಜ್ ಆಗಿದ್ರೆ ಮುಂದೆ ಪ್ರಾಬ್ಲಮ್ ಆಗ್ಬೋದು. ನಾವು ಇವ್ರನ್ನಿನ್ನೂ ಅಬ್ಸರ್ವ್ ಮಾಡಬೇಕು. ಅದು ಅಲ್ಲದೆ ಇವರಿಗೆ ನಾವು ಮಾತಾಡೋದೆಲ್ಲ ಕೇಳಿಸುತ್ತೆ. ಆದ್ರೆ ಕೈ ಕಾಲ್ಗೆ ಶಕ್ತಿ ಇಲ್ಲ. ಬಟ್ ಡೋಂಟ್ ವರಿ, ಅದು ಬರುತ್ತೆ. ಇವ್ರು ಕಂಪ್ಲೀಟ್ ಆಗಿ ನಮ್ಮ ಮಾತಿಗೆ ರಿಯಾಕ್ಟ್ ಮಾಡಿ ಫಿಸಿಕಲ್ ಮೂವ್ಮೆಂಟ್ ಮಾಡೋವರೆಗೂ ಇವರು ಇಲ್ಲೇ ಇರಬೇಕಾಗುತ್ತೆ. ಅಂದ್ರೆ ನಾವು ಮಾತಾಡೋದೆಲ್ಲ ಭಾವಂಗ್ ಅರ್ಥ ಆಗುತ್ತಲ್ವಾ ಡಾಕ್ಟರ್? ಖಂಡಿತ ಅರ್ಥ ಆಗುತ್ತೆ. ಆದ್ರೆ ರಿಯಾಕ್ಟ್ ಮಾಡೋದಕ್ಕಾಗ್ಲಿ ಮಾತಾಡೋದಕ್ಕಾಗ್ಲಿ ಸದ್ಯಕ್ಕಾಗಲ್ಲ. ಟೈಮ್ ತಗೊಳ್ಳಿ, ಅವ್ನು ಹುಷಾರಾಗ್ತಾರಲ್ಲ, ನಂಗೆ ಅಷ್ಟೇ ಸಾಕು. ಇವ್ರ ವಿಲ್ ಪವರು ತುಂಬಾ ಸ್ಟ್ರಾಂಗ್ ಇದೆ. ಅದರಿಂದಾನೇ ಇದೆಲ್ಲ ಸಾಧ್ಯ ಆಗಿದ್ದು. ಜಾಸ್ತಿ ಮಾತಾಡ್ಸೋದಕ್ಕೋಬೇಡಿ, ಡಿಸ್ಟರ್ಬ್ ಮಾಡಬೇಡಿ. ಒಂದು ನಿಮಿಷ. ನಿಮ್ ಕೈ ಏಟಾಗಿದೆಯಲ್ಲ, ಏನಾಗಿರೋದು? ಅದೆಲ್ಲ ನಿಮ್ಗೆ ಸುಮ್ಮನೆ ಕೇಳಲೆ ಅಷ್ಟೇ. ಗಸ್ತು ಹೊಡಿದಿದ್ದೀರಾ, ಬನ್ರಿ ಇಲ್ಲಿ. ಅದಕ್ಕೆ ಈ ವಿಷಯನ ಮೊದಲು ವೇದಾಂತ ಹೇಳ್ಬೇಕು. ಭಾವ ಕೋಮದಿಂದ ಆಚೆ ಬಂದಿದ್ದಾರೆ ಅಂತ ಗೊತ್ತಾದ್ರೆ ಅವನಿಗೆ ತುಂಬಾ ಖುಷಿ ಆಗುತ್ತೆ. ಹೌದು, ಅವನ ಆಫೀಸಲ್ಲಿ ಇದ್ರು ಇಲ್ಲಿದ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾನೆ. ಮೊದ್ಲು ಹೇಳು. Yeah, sure. We'll definitely cover all those issues. That's our duty. ಏನಾಯ್ತಮ್ಮ? ಕಟ್ ಮಾಡ್ದ ಅದಕ್ಕೆ. ಮೀಟಿಂಗ್ ಅಲ್ಲಿ ಇರ್ಬೋದು. ಕರೆಕ್ಟು. ನಾನು ಕಾಂತಾಗ್ ಫೋನ್ ಮಾಡಿ ವಿಷಯ ತಿಳಿಸ್ತೀನಿ. How about 50,000 units? And that should be a pretty good deal, my friend. Excuse me, give me a minute. Common sense idéನ್ರಿ ನಿಮ್ಗೆ? ಫೋನ್ ಸೈಲೆಂಟ್ ಅಲ್ಲಿ ಇಟ್ಕೊಳ್ಬೇಕು ಅಂತ ಗೊತ್ತಾಗಲ್ವಾ? ಇಷ್ಟೊತ್ತು ಏನ್ ನಿಮ್ ಮೊಬೈಲ್ ಸೈಲೆಂಟ್ ಅಲ್ಲಿ ಇತ್ತಾ?